ಅಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ನಿನ್ನ ಬೆಳ್ಳಿಯು ಕಂದಾಯಿತು, ನಿನ್ನ ದ್ರಾಕ್ಷಾರಸವು ನೀರಾಯಿತು, ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರು ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು. ಅನಾಥರಿಗೆ ನ್ಯಾಯ ತೀರಿಸರು. ವಿಧಿವರ ವ್ಯಾಜ್ಯವ ಅವರ ಮನಸ್ಸಿಗೆ ಬಾರದು. ಅಂದರೆ ಒಳ್ಳೆ ನಗರ ಏನಾಗಿದೆಯಂತೆ? ಕೆಟ್ಟೋಗಿದೆ. ಪರಿಶುದ್ಧವಾದಂಥ ನಗರದಲ್ಲಿ ದೇವರ ಮಂಜೂಸಿ ಇರುವಂತಹ ನಗರ, ದೇವರ ಶಾಸನ ಇರುವಂತಹ ನಗರ, ದೇವರ ಧರ್ಮ ಇರುವಂತಹ ನಗರ ಏನು ಮಾಡಬೇಕು? ಕಾಪಾಡಿಕೊಳ್ಬೇಕಲ್ಲ. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಇಸ್ರಾಯೇಲ್ ಜನಾಂಗದವರಿಗೆ, ಯೆಹೂದ್ಯರಿಗೆ ಇರುವಾಗ ಇವರೇನಾಗಿದ್ದಾರಂತ ನೋಡುವಾಗ ನಮ್ಮ ಬಳಿಯಲ್ಲಿ ದೇವರ ಧರ್ಮಶಾಸ್ತ್ರ ಇದೆ ಅಂತ ಹೇಳಿಕೊಂಡು, ನಾವು ಪರಿಶುದ್ಧರಂತ ಹೇಳಿಕೊಂಡು, ನಮ್ಮ ಬಳಿಯಲ್ಲಿ ದೇವರು ಇದ್ದಾರಂತ ಹೇಳಿಕೊಂಡು ಏನಾಗಿದ್ದಾರಂತೆ? ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾರೆ. ಒಂದ್ಸರಿ ಆಲೋಚನೆ ಮಾಡಿ. ವ್ಯಭಿಚಾರಿಗಳಿಗೂ, ಕೊಲೆ ಪಾತಕರಿಗೂ, ಲಂಚಕೋರರಿಗೂ ಆ ಸ್ಥಳ ಏನಾಗಿದೆ ಅಂತ ನೋಡುವಾಗ ತುಂಬಿಕೊಂಡಿದೆ. ಅದಕ್ಕೆ ದೇವರು ಒಂದು ನಿರ್ಣಯ ತಗೊಳ್ತಾರೆ. ದೇವರು ತೆಗೆದುಕೊಳ್ಳುವಂಥ ಒಂದು ನಿರ್ಣಯ ಏನಪ್ಪ ಅಂತ ನೋಡುವಾಗ ಯೆಶಾಯನ ಗ್ರಂಥ 51ನೇ ಅಧ್ಯಾಯ ಅನಿಸುತ್ತೆ. 51ನೇ ಅಧ್ಯಾಯ 3ನೇ ವಚನ ನೋಡಿ. ಯೆಹೋವನು ಚೀಯೋನನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂತ ಹೇಳ್ತಾರೆ. ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಈ ಯೆರೂಸಲೇಮ್ ಬಗ್ಗೆ, ಚೀಯೋನ್ ನಗರ ಬಗ್ಗೆ ಹೇಳ್ಕೊಂಡು ಬರಬೇಕಾದ್ರೆ ಪ್ರಾರಂಭದಲ್ಲಿ ಅದು ಉನ್ನತವಾದಂಥ ಹೆಸರು ಬಂದಿದೆ ದಾವೀದನ ಮೂಲಕ. ಎರಡನೇದಾಗಿ ಧರ್ಮಶಾಸ್ತ್ರ ಆ ಪ್ರಾಂತದಲ್ಲಿ ಇರುವುದರಿಂದ. ಮೂರನೇದಾಗಿ ಸೊಲೊಮೋನನು ದೇವ್ರಿಗೋಸ್ಕರ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಇವೆಲ್ಲ ಇರುವುದರಿಂದ ಆ ಪ್ರಾಂತಕ್ಕೆ ಒಂದು ಉನ್ನತವಾದಂಥ ಹೆಸರು. ಆನಂತರ ಏನಾಗುತ್ತೆ ಅದ್ರ ಬಗ್ಗೆ ಗೊತ್ತಲ್ವ? ಎಷ್ಟೋ ವಿಡಿಯೋಗಳು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಏನಾಗಿದೆ ಕ್ರಿಸ್ತ ಪೂರ್ವದಲ್ಲಿ ಧ್ವಂಸ ಆಗಿದೆಯಾ? ಟೋಟಲ್ ಯೆರೂಸಲೇಮ್ ಪಟ್ಟಣ, ಇಸ್ರಾಯೇಲ್ ಇರುವಂಥ ಪ್ರಾಂತ್ಯ ಟೋಟಲ್ ಏನಾಗಿದೆ ಅಂತ ನೋಡುವಾಗ ಏನ್ರಿ, ಕ್ರಿಸ್ತ ಪೂರ್ವ 580 ಟೋಟಲ್ ಇಸ್ರಾಯೇಲ್ಯರು, ಯೆಹೂದ್ಯರು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಮಂದಿರ, ಯೆರೂಸಲೇಮ್ ಪಟ್ಟಣ ಸಂಪೂರ್ಣವಾಗಿ ಧ್ವಂಸ ಮಾಡಲ್ಪಡುತ್ತೀರಿ. ಕ್ರಿಸ್ತ ಪೂರ್ವ 585 ಸಂಪೂರ್ಣ ಧ್ವಂಸವಾಗುತ್ತೆ. ಇಸ್ರಾಯೇಲ್ಯರು ಕ್ರಿಸ್ತ ಪೂರ್ವ 723 ಅವರು ಕೂಡ ಅಶ್ಶೂರ್ಯರ ಸೆರೆಯೊಳಗೆ ಹೋಗುವಂಥದ್ದು. ಯೆಹೂದ್ಯರು ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ, ಅಂದರೆ ಚೀಯೋನ್ ನಗರ, ಯೆರೂಸಲೇಮ್ ಪಟ್ಟಣ, ಪರಿಶುದ್ಧ ಪಟ್ಟಣ, ದೇವರ ಪಟ್ಟಣ ಅಂತ ಕರೆಯಲ್ಪಡ್ತಾ ಇದೆಯಲ್ಲ, ಈ ಪಟ್ಟಣದಲ್ಲಿ ಇದ್ದಂಥ ಎಲ್ಲರನ್ನು ದೇವರು ಕಲ್ದಿಯರಿಗೆ ಒಪ್ಪಿಸುವಂಥದ್ದು, ನಾಶವಾಗುತ್ತೆ. ಅದು ಪರಿಶುದ್ಧ ಪಟ್ಟಣ ಏನಾಗಿದೆ? ಹಾಳು ಬೀಳುವಂಥದ್ದು. ಪರಿಶುದ್ಧ ಪಟ್ಟಣ, ದೇವರ ನಗರ, ದೇವರ ನಗರಿ ಏನಾಗಿದೆ ಗೊತ್ತಾ? ದೇವರ ನಗರಿ ಎಂದು, ಪರಿಶುದ್ಧ ಪಟ್ಟಣ ಎಂದು ಕರೆಯಲ್ಪಡುತ್ತಿರುವಂಥ ನಗರಿ ಏನಾಗಿದೆ ಅಂತ ನೋಡುವಾಗ ಪ್ರಿಯರೇ ಮತ್ತೊಂದು ಸಾರಿ ಗಮನಿಸೋಣ. 3ನೇ ವಚನದಲ್ಲಿ ಆ ಮಾತಿರುತ್ತೆ, ಯೆಹೋವನು ಚೀಯೋನನ್ನು ಸಂತೈಸುವನು. ಅಂದರೆ ಹಾಳಾಗಿರುತ್ತಲ್ಲ, ಹಾಳಾಗುತ್ತೆ, ನಾಶವಾಗುತ್ತೆ ಅಂತ ಪ್ರವಾದನೆ ಇರುತ್ತೆ. ಇದೇ ಯೆಶಾಯನ ಗ್ರಂಥದಲ್ಲಿ, ಯೆರೆಮೀಯನ ಗ್ರಂಥದಲ್ಲಿ ಆ ಪ್ರವಾದನೆ ಇರೋ ಪ್ರಕಾರ ಹಾಳಾಗುತ್ತೆ. ಹಾಳಾದ ಮೇಲೆ ಮತ್ತೆ ಆ ಪಟ್ಟಣವನ್ನು ನಾನು ಸಂತೈಸುವೆನು. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ, ಅಂದರೆ ಆ ಪಟ್ಟಣ ಹಾಳಾಗುತ್ತೆ, ನಾಶವಾಗುತ್ತೆ, ಮತ್ತೆ ಅದನ್ನು ಏನು ಮಾಡ್ತೀನಿ ನಾನು? ಸುಧಾರಿಸುತ್ತೇನೆ, ಅಂದರೆ ಮತ್ತೆ ಸರಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ
ಕಳಕಳಿಸುವಂತೆ ಮಾಡುವೆನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂತ ಹೇಳ್ತಾರೆ. ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂದರೆ ಒಂದು ಕಾಲದಲ್ಲಿ ಉನ್ನತವಾಗಿ ಇರುವಂಥ ಆ ಪಟ್ಟಣ ಧ್ವಂಸ ಮಾಡಲ್ಪಡುತ್ತೆ. ಕ್ರಿಸ್ತ ಪೂರ್ವ 585 ಒಳಗಡೆ ಸಂಪೂರ್ಣವಾಗಿ ಏನಾಗುತ್ತೆ, ಧ್ವಂಸ ಮಾಡಲ್ಪಡುತ್ತೆ. ಆನಂತರ ಮತ್ತೆ ಇದನ್ನು ನಾನು ಸುಧಾರಿಸ್ತೀನಿ, ಮತ್ತೆ ನಾನು ಕಾಪಾಡ್ತೀನಿ. ಯಾರ್ಯಾರು ಇಸ್ರೇಲ್ ಜನಾಂಗದವರು ಯೆಹೂದ್ಯರೆಲ್ಲರೂ ಕೂಡ ನಾಶವಾಗಿದ್ದಾರೋ, ಅಂದರೆ ಸೆರೆಯೊಳಗೆ ಹೋಗಿದ್ದಾರೋ, ಮತ್ತೆ ಬರಮಾಡಿ ಸುಧಾರಿಸ್ತೀನಿ. ಆನಂತರ ಒಂದು ಉನ್ನತವಾದಂಥ ಕಾರ್ಯಕ್ರಮ ಏನಂತ ನೋಡುವಾಗ, ಈ ಚಿಯೋನಿ ನಗರ ಇಲ್ಲಾಂದರೆ ಯೆರೂಸಲೇಮ್ ನಗರ ಯಾವ ರೀತಿ ಮಾಡ್ತೀನಿ ಗೊತ್ತಾ? ಏದೇನು ಅಂದರೆ ಏದೇನು ತೋಟದಲ್ಲಿ, ಏದೇನು ಸೀಮೆಯಲ್ಲಿ ತೋಟ ಇದೆಯಲ್ಲ, ಉದ್ಯಾನವನ, ಏದೇನು ಸೀಮೆಯಲ್ಲಿ ಉದ್ಯಾನವನ. ಆ ಉದ್ಯಾನವನ ಎಷ್ಟು ಅದ್ಭುತವಾಗಿದೆಯೋ ಅಷ್ಟು ಅದ್ಭುತವಾಗಿ ಚಿಯೋನು ನಗರವನ್ನು ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ. ಏದೇನು ಸೀಮೆಯಲ್ಲಿ ತೋಟ, ಉದ್ಯಾನವನ ವಾತಾವರಣ ಹೇಗಿತ್ತು? ಏದೇನು ಸೀಮೆಯಲ್ಲಿ ಉದ್ಯಾನವನ ಇದೆಯಲ್ಲ, ಆ ಉದ್ಯಾನವನದಲ್ಲಿ ವಾತಾವರಣ ಹೇಗಿದೆ? ಯಾವ ಕೊರತೆ ಇಲ್ಲ, ಎಲ್ಲ ಸಮಾಧಾನ, ಪ್ರತಿನಿತ್ಯ ಜೀವಿಸುವಂಥದ್ದೇ ಅದರಲ್ಲಿ. ಅಂಥ ವಾತಾವರಣ ನಾನು ಕಲ್ಪಿಸಿಕೊಡ್ತೀನಿ ಅಂತಾರೆ. ಅಂಥ ವಾತಾವರಣ ನಾನು ಕಲ್ಪಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಅದು ಯಾರ ಮೂಲಕ ಹೇಗೆ ಅಂತ ನೋಡುವ ಪ್ರಿಯರ ದೇವರ ಮಕ್ಕಳಿರ ಒಂದು ಸ್ಥಳಕ್ಕೆ, ಅದು ಇವಾಗ ಯೆಶಾಯನ ಗ್ರಂಥ 51ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಇದು ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಯೆಶಾಯನ ಗ್ರಂಥ 51ನೇ ಅಧ್ಯಾಯ 3ನೇ ವಚನದಿಂದ ಹೇಳುವಂಥ ಮಾತಿದೆಯಲ್ಲ, ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕ್ರೈಸ್ತನ ಸಭೆಗೆ ಸಂಬಂಧಪಟ್ಟಿರುವಂಥದ್ದು. ಕ್ರಿಸ್ತನ ರಾಜ್ಯಕ್ಕೂ ಕ್ರಿಸ್ತನ ಸಭೆಗೂ ಸಂಬಂಧಪಟ್ಟಿರುವಂಥ ಒಂದು ವಿಷಯಗಳನ್ನು ಅಂದರೆ ಪ್ರವಾದನೆ ಹೇಳುವಂಥದ್ದು ಪ್ರಿಯರ ದೇವರ ಮಕ್ಕಳಿರ. ಏದೇನು ಸೀಮೆಯಲ್ಲಿ ಉದ್ಯಾನವನವು ಯಾವ ರೀತಿ ಅದ್ಭುತವಾದಂಥ ವಾತಾವರಣ ಇದೆಯೋ ಅಂಥ ವಾತಾವರಣವನ್ನು ನಾನು ಮತ್ತೆ ಸ್ಥಾಪನೆ ಮಾಡ್ತೀನಿ. ಎಲ್ಲಿಂದ ಸ್ಥಾಪನೆ ಆಗಿತ್ತಂತ ನೋಡುವಾಗ ಅದು ಯೆರೂಸಲೇಮ್ ಪಟ್ಟಣ ಅಂದರೆ ಚಿಯೋನು ನಗರದಿಂದನೇ ಪ್ರಾರಂಭವಾಗುತ್ತೆ. ಚಿಯೋನು ನಗರದಿಂದನೇ ಪ್ರಾರಂಭವಾಗುತ್ತೆ ಪ್ರಿಯರೇ. ಎಲ್ಲಿಂದ ಪ್ರಾರಂಭವಾಗುತ್ತೆ? ಚಿಯೋನು ನಗರದಿಂದ. ಅದಕ್ಕೆ ಚಿಯೋನು ನಗರದಲ್ಲಿ ಮೂಲೆಗಲ್ಲನ್ನು ಏರ್ಪಾಟ್ ಮಾಡ್ತೀನಿ, ಇಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಯಾರ ಮೂಲಕ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ, ಯೆಶಾಯನ ಮೂಲಕನೇ ಹೇಳಿದ್ದಾರೆ. ಅದು ಪೇತ್ರನು ನೆನಪು ಮಾಡುವಂಥದ್ದು. ಒಂದು ಸರಿ ಮತ್ತೆ ಅಲ್ಲಿಗೆ ಹೋಗೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ನೋಡಿ, 2:6. ಇಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದುದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು, ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ. ಮೂಲೆಗಲ್ಲಾಯಿತು. ಯಾರ ಮೂಲೆಗಲ್ಲು? ಯೇಸು ಕ್ರಿಸ್ತರ ಬಗ್ಗೆ ಹೇಳಿರುವಂಥ ಮಾತು ಅದೇ. 2ನೇ ಅಧ್ಯಾಯ 3ನೇ ವಚನ ನೋಡಿ. 2ನೇ ಅಧ್ಯಾಯ 3ನೇ ವಚನ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಅಂದರೆ ಮೂಲೆಗಲ್ಲು ಏನಾಗಿದೆ ಅಂತ ನೋಡುವಾಗ ಜೀವವುಳ್ಳ ಕಲ್ಲಾಗಿದೆ. ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ಅಂದರೆ ಜೀವವುಳ್ಳ ಕಲ್ಲಾಗಿರುವಂಥ ಮೂಲೆಗಲ್ಲನ್ನು ಇವರೇನು ಮಾಡಿದ್ದಾರೆ? ನಿರಾಕರಿಸಿದರು. ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದೆಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಈಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಕಾಲದಲ್ಲಿ ಚಿಯೋನ್ ನಗರಕ್ಕೆ
ಪರಿಶುದ್ಧ ನಗರವೆಂದು, ದೇವರ ನಗರವೆಂದು, ದಾವಿದನ ನಗರವೆಂದು ಬಂದಿದೆ. ಅದು ದಾವಿದ ನಗರವೆಂದು ಆ ಪ್ರಾಂತಕ್ಕೆ ಮಾತ್ರ ಬಂದಿರುವಂಥದ್ದು. ಅದೇ ಹೆಸರು ಆತ್ಮಿಕವಾಗಿ ದೇವರು ಬದಲಾವಣೆ ಮಾಡುವಂಥದ್ದು. ಅದನ್ನು ಆತ್ಮಿಕವಾಗಿ ಯಾರಿಗೆ ಹೋಲಿಸ್ತಾ ಇದ್ದಾನಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆಗೆ ಇಲ್ಲ ದೇವರ ಮಂದಿರಕ್ಕೆ ಹೋಲಿಸುವಂಥದ್ದು. ಪ್ರಿಯರ ದೇವರ ಮಕ್ಕಳು, ದೇವರ ಮಂದಿರ ಅದು ಯಾರು ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ನಮಗೆ, ಭಕ್ತರಿಗೆ, ನಿಜವಾದ ಭಕ್ತರು ಯಾರಿರ್ತಾರೆ, ನಿಜವಾದ ಭಕ್ತರು ಯಾರಿರ್ತಾರೋ ಅವರಿಗೆ ಹೋಲಿಸುವಂಥದ್ದು. ಇದು ಒಂದು ಪ್ರಾಂತಕ್ಕೆಲ್ಲ, ಒಂದು ಸ್ಥಳಕ್ಕೆ ಅಲ್ಲ. ಇದು ಯಾರಿಗೆ ಅಂತ ನೋಡುವಾಗ ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡವರಿಗೂ ಹೋಲಿಸುವಂಥದ್ದು. ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡವರು, ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡ್ರೆ ಎಲ್ಲಿದ್ದರೂ ಕೂಡ ಅವ್ರಿಗೆ ಸಂಬಂಧಪಟ್ಟದ್ದ? ಎಲ್ಲಿದ್ದರೂ ಕೂಡ ಪರವಾಗಿಲ್ವಾ? ಎಲ್ಲಿದ್ದರೂ ಪರವಾಗಿಲ್ಲ. ನೀನು ಕ್ರಿಸ್ತನಲ್ಲಿರಬೇಕು, ನೀನು ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನು ನಿನ್ನಲ್ಲಿರಬೇಕು. ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನು ನಿನ್ನಲ್ಲಿರಬೇಕು. ಇದ್ದರೆ ಅವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಈ ಮಾತು ವರ್ತಿಸುವಂಥದ್ದು. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಬನ್ನಿ. ಇವಾಗ ಫಸ್ಟ್ ಓದ್ಕೊಂಡಿದ್ದೀವಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಏನ್ರಿ, 12ನೇ ಅಧ್ಯಾಯ 22. ಆದರೆ ನೀವು ಚೀಯೋನು ಪರ್ವತಕ್ಕೂ ನೀವು ಚೀಯೋನು ಪರ್ವತಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾನೆ. ಚೀಯೋನು ಪರ್ವತ, ಓಕೆನಾ? ಚೀಯೋನು ಪರ್ವತ ಅಂದರೆ ಮತ್ತೆ ಯೆರೂಸಲೇಮ್ಗೆ ಸಂಬಂಧಪಟ್ಟ ಆ ಪ್ರಾಂತಕ್ಕೆ ಅಂತೇಳಿ ಅನ್ಕೋಬೇಡಿ ಪ್ರಿಯರೇ. ಇದು ಕ್ರಿಸ್ತನ ಸಭೆಗೆ ಸಂಬಂಧಪಟ್ಟಂಥ ಮಾತು. ದೇವರ ಮಂದಿರಕ್ಕೆ ಅಂದರೆ ಆತ್ಮ ಸಂಬಂಧವಾದಂಥ ದೇವರ ಮಂದಿರಕ್ಕೂ ಇಲ್ಲಾಂದರೆ ಕ್ರಿಸ್ತನ ಸಭೆಗೂ ಸಂಬಂಧಪಟ್ಟಿರುವಂಥ ವಚನ ಇದು. ಆದರೆ ನೀವು ಚೀಯೋನು ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಂದರೆ ಇವಾಗ ನೀವು ಎಲ್ಲಿದ್ದೀರಾ, ಯಾರ ಬಳಿಗೆ ಬಂದಿದ್ದೀರಾ ಅಂತ ನೋಡುವಾಗ ಏನ್ರಿ, ಕ್ರಿಸ್ತನ ಸಭೆಗೆ ಬಂದಿದ್ದೀವಿ. ಅಂದರೆ ಇದು ಕ್ರಿಸ್ತನ ಸಭೆಗೆ ಯಾವುದು ಹೋಲಿಸಿದನಂತ ನೋಡುವಾಗ ಒಂದು ಕಾಲದಲ್ಲಿ ಚೀಯೋನು ನಗರ ಇದೆಯಲ್ಲ, ಚೀಯೋನು ನಗರ, ಆ ಚೀಯೋನು ನಗರ ಇಲ್ಲ ಯೆರೂಸಲೇಮ್ ಪಟ್ಟಣಕ್ಕೆ ಯಾವುದು ಹೋಲಿಸಿದನಂತ ನೋಡುವಾಗ ದೇವರ ಪರಲೋಕದಿಂದ ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ, ಪರಲೋಕದಿಂದ ಇಳಿದು ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ ಇಲ್ಲ ಚೀಯೋನು ಪಟ್ಟಣ. ಇದು ದೇವರ ಪಟ್ಟಣ, ಇದು ದೇವರ ನಗರಿ. ಅದೇ ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತರ ಸಭೆ. ಈ ಯೇಸು ಕ್ರಿಸ್ತನ ಸಭೆ ಎಲ್ಲಿದೆ? ಒಂದು ಸ್ಥಳದಲ್ಲಿದೆಯಾ? ಯೇಸು ಕ್ರಿಸ್ತರ ಸಭೆ ಚೀಯೋನಿ ನಗರ ಎಂದು ಇಲ್ಲ ದೇವರ ಪರಿಶುದ್ಧ ಪಟ್ಟಣವೆಂದು, ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರೋ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರಿಗೂ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವಂಥ ಯೇಸು ಕ್ರಿಸ್ತರ ಬಳಿಗೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರು. ಅಂದರೆ ಇದು ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ ರೀ. ಯಾರಿಗೆ ಸಂಬಂಧಪಟ್ಟದ್ದಿದು? ಈ ವಚನ ಯಾರಿಗೆ ಸಂಬಂಧಪಟ್ಟದ್ದು? ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಕ್ರಿಸ್ತನ ದೇಹದಲ್ಲಿ ಯಾರು ಸೇರಿಸಲ್ಪಟ್ಟಿದ್ದಾರೋ, ಕ್ರಿಸ್ತನ ಸಭೆಯಲ್ಲಿ ಯಾರು ಸೇರಿಸಲ್ಪಟ್ಟಿದ್ದಾರೋ ಅವರಿಗೆ ಸಂಬಂಧಪಟ್ಟದ್ದು. ಅವ್ರಿಗೇನಂತ ಹೇಳಿದ್ದಾರೆ? ಚೀಯೋನು ನಗರ, ಜೀವಸ್ವರೂಪನಾದ ದೇವರ ಪಟ್ಟಣ ಇಲ್ಲ ದೇವರ ಪರಲೋಕದಿಂದ ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ ಅಂತ ಅನೇಕ ರೀತಿಯಲ್ಲಿ ಹೋಲಿಸಿದಾನೆ. ಅರ್ಥ ಆಗುತ್ತಾ? ಯಾವುದಕ್ಕೆ ಹೋಲಿಸಿದ್ದಾನೆ? ಪರಲೋಕದಿಂದ ಬಂದಿರುವಂಥ ಯೆರೂಸಲೇಮ್ ಪಟ್ಟಣ, ಪರಲೋಕದಿಂದ ಇಳಿದು ಬಂದಿರುವಂಥ ಚೀಯೋನು ಪಟ್ಟಣ, ಚೀಯೋನು ನಗರಿ. ಯಾವುದಕ್ಕಮ್ಮ? ಯೇಸು ಕ್ರಿಸ್ತರ ಸಭೆ, ಯೇಸು ಕ್ರಿಸ್ತನಿಗೂ ಯೇಸು ಕ್ರಿಸ್ತನ ದೇಹವೆಂಬ ಸಭೆಗೂ.
ಯೇಸುಕ್ರಿಸ್ತನಿಗೂ ಯೇಸುಕ್ರಿಸ್ತನ ದೇಹವೆಂಬ ಸಭೆಗೆ ಹೋಲಿಸಿದ್ದಾನೆ. ಇವಾಗ ಯೇಸುಕ್ರಿಸ್ತರ ದೇಹದಲ್ಲಿ ನಾವು ಯಾವಾಗ ಸೇರಿಸಲ್ಪಡ್ತೀವಿ? ಯೇಸುಕ್ರಿಸ್ತರ ದೇಹದಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ? ಯಾವಾಗ ವಾಕ್ಯಗಳನ್ನು ಕೇಳಿ ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀರೋ ಆವಾಗ ಕ್ರಿಸ್ತನ ದೇಹದಲ್ಲಿ ಅಂದರೆ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಎಲ್ಲಿದೆ ಈ ಸಭೆ? ಸಭೆ ಎಲ್ಲಿದೆ? ಈ ಸಭೆ ಒಂದು ಪ್ರಾಂತದಲ್ಲಿ ಇದೆಯಾ? ಟೋಟಲ್ ಎಲ್ಲ ಕಡೆ ಇದೆಯಾ? ಅಂದರೆ ಎಲ್ಲಿ ವಾಕ್ಯದ ಪ್ರಕಾರ ಇರ್ತಾರೋ ಕ್ರೈಸ್ತರು ಭಕ್ತರು, ಅದೇ ದೇವರ ಸಭೆ. ನೂತನ ಯೆರೂಸಲೇಮ್ ಪಟ್ಟಣ, ಚಿಯೋನಿ ನಗರಿ ಅಂತ ಹೋಲಿಸಿದ್ದಾನೆ ಅದಕ್ಕೆ. ಹಾಗಂತ ಅದು ಚಿಯೋನಿ ನಗರ ಅಂತೇಳಿ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಪ್ರಾಂತಕ್ಕಲ್ಲ. ಎಲ್ಲಿ ದೇವರ ಮಕ್ಕಳಿದ್ದಾರೋ, ಎಲ್ಲಿ ನಿಜವಾದ ಭಕ್ತರಿದ್ದಾರೋ ಅವ್ರಿಗೆ ವರ್ತಿಸುತ್ತೆ ವಿನಃ ನಟನೆ ಮಾಡೋರಿಗೆ ವರ್ತಿಸುತ್ತಾ? ನಟನೆ ಮಾಡೋರಿಗೆ ವರ್ತಿಸುತ್ತಾ ಪ್ರಿಯರೇ? ನಿಜವಾದ ಭಕ್ತರಿಗೆ ವರ್ತಿಸುತ್ತಾ ಅಥವಾ ನಟನೆ ಮಾಡೋರಿಗೆ ವರ್ತಿಸುತ್ತಾ? ಇದೇ ಸ್ಥಳ ಸಿಯೋನ ನಗರಿ, ಈ ಸ್ಥಳ ಚಿಯೋನ ಸಭೆ ಅಂತೇಳಿ ಬೋರ್ಡ್ ಹಾಕ್ಕೊಂಡ್ರೆ ಅದು ಚಿಯೋನಿ ಸಭೆ ಆಗುತ್ತಾ? ಬೋರ್ಡ್ ಹಾಕ್ಕೊಂಡ್ರೆ ವಾಕ್ಯದ ಪ್ರಕಾರ ನಿನ್ನ ಬದುಕಿರಬೇಕು. ವಾಕ್ಯದ ಪ್ರಕಾರ ನಿನ್ನಲ್ಲಿ ಕ್ರಿಸ್ತನಿರಬೇಕು. ವಾಕ್ಯದ ಪ್ರಕಾರ ನೀನು ಬೋಧನೆ ಮಾಡಬೇಕು. ವಾಕ್ಯದ ಪ್ರಕಾರ ಏನೇನಿರಬೇಕು ಹೇಳಿ? ಬದುಕುಗಳಿರಬೇಕಾ? ನಟನಿದ್ರೆ ಆಗುತ್ತಾ? ಪ್ರಪಂಚ ದೇಶದಲ್ಲಿ ನಾಟಕದಲ್ಲಿ ಇದ್ದಾರಾ ಅಥವಾ ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿದಲ್ಲಿದ್ದಾರೆ ಪ್ರಿಯರೇ? ಹೇಗಿದ್ದಾರೆ? ನಾವು ನಿಜವಾಗ್ಲೂ ದೇವರ ಕ್ರಿಸ್ತನ ಸಭೆಯಲ್ಲಿ ಇದ್ದೀವಾ? ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕಾಗತ್ತೆ. ನೀವು ಯಾವ ಸ್ಥಳದಲ್ಲಿದ್ದೀರೋ ಅದಲ್ಲ, ಸ್ಥಳ ಮುಖ್ಯವಲ್ಲ. ಇವಾಗ ಸ್ಥಳ ಮುಖ್ಯವಲ್ಲ. ಈ ಸ್ಥಳ ಕೇರಳದಲ್ಲಿದ್ದಾರಂತ ಅವ್ರು ಹೇಳ್ಕೊಳ್ತಾರೆ. ಈ ಕೇರಳದಲ್ಲಿ ಚಿಯೋನು ಸಭೆ ನಮ್ಮದೇ ದೇವರ ಸಭೆ. ಚಿಯೋನು ಸಭೆ ನಮ್ಮದೇ ದೇವರ ಸಭೆ. ಉಳಿದವ್ರದ್ದು ಅವರಲ್ಲಿ ಹೋಗ್ಬೇಕಾ? ಕ್ರಿಸ್ತನಲ್ಲಿ ಹೋಗ್ಬೇಕಾ? ಅವರಲ್ಲ, ಕ್ರಿಸ್ತನಲ್ಲಿರ್ಬೇಕು. ನೀನು ಎಲ್ಲಿದ್ದರೂ ಪರವಾಗಿಲ್ಲ, ನೀನು ಕ್ರಿಸ್ತನಲ್ಲಿರಬೇಕು. ವಾಕ್ಯದ ಪ್ರಕಾರ ಇರಬೇಕು. ನೀನು ಎಲ್ಲಿದ್ದರೂ ಪರವಾಗಿಲ್ಲ. ಸಭೆಯಾಗಿ ಕೂಡಬೇಕು. ಸಭೆಯಾಗಿ ಎಲ್ಲಿದ್ದರೂ ಪರವಾಗಿಲ್ಲ, ಸಭೆಯಾಗಿ ಕೂಡಬೇಕು. ಸಭೆಯಾಗಿ ಕೂಡಿ ದೇವರನ್ನ ತಿಳ್ಕೊಳ್ಬೇಕು, ದೇವರನ್ನ ಘನಪಡಿಸ್ಬೇಕು. ಸಭೆ ಮೂಲಕ ದೇವರು ಸಂತೋಷ ಪಡಬೇಕು. ಇದೇ ಸ್ಥಳ, ಇದೇ ಊರಲ್ಲಿ ದೇವರಿದ್ದಾರೆ, ಇದೇ ಚಿಯೋನ ನಗರ, ಇದೇ ದೇವರ ಸಭೆ ಅಂದರೆ ತಪ್ಪಾಗುತ್ತೆ. ವಾಕ್ಯದ ಪ್ರಕಾರ ಇರಬೇಕು. ವಾಕ್ಯದ ಪ್ರಕಾರ ಇಲ್ಲದೆ ಹೋದರೆ ಅದಕ್ಕೆ ಶ್ರೇಷ್ಠತೆ ಇಲ್ಲ. ತುಂಬ ಜನ ಹೇಳ್ತಾರೆ, ನಮ್ಮಲ್ಲಿದ್ರೇ ಪರಲೋಕಕ್ಕೆ ಹೋಗ್ತಾರೆ, ಇಲ್ಲ ಹೊರಗಡೆ ಹೋದರೆ ಇಲ್ಲ ಪರಲೋಕ ಇಲ್ಲ ಅಂತಾರೆ. ಇವರು ದೊಡ್ಡ ಭಕ್ತರು. ನಮ್ಮಲ್ಲಿದ್ರೇ ಪರಲೋಕ, ನಿನ್ನಲ್ಲೆಲ್ಲ ದೇವರಲ್ಲಿರಬೇಕು. ವಾಕ್ಯದ ಪ್ರಕಾರ ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ಸಹೋದರ ಸಹೋದರಿ, ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ನೀನು ದೇವರಲ್ಲಿರಬೇಕು. ನೀನು ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ಇರಬೇಕು. ನೀನು ಇಲ್ಲದೆ ಹೋದರೆ ನೀವು ದೇವರಲ್ಲಿ ಇಲ್ಲ, ದೇವರ ಸಭೆಯಲ್ಲಿಲ್ಲ, ಕ್ರಿಸ್ತನ ಸಭೆಯಲ್ಲಿ ನೀನಿಲ್ಲ. ಒಂದು ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಆ ಮಂದಿರಕ್ಕೂ ಆ ಮಂದಿರದಲ್ಲಿದ್ದಂಥ ಮಂಜೂಸಿಗೂ ಆ ಪ್ರಾಂತಕ್ಕೊಂದು ಉನ್ನತ ಹೆಸರು ಕೊಟ್ಟಿದ್ದಾರೆ. ಅದು ಇವಾಗ ತೆಗೆದುಹಾಕಿದ್ದಾರೆ. ಅಲ್ಲಿಲ್ಲ, ಇಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಆ ಹೆಸರಿಲ್ಲ. ಯೆರೂಸಲೇಮ್ ಪಟ್ಟಣ 1ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ದೇವರು ಏನು ಮಾಡ್ತಾರೆ ಗೊತ್ತಾ? ಭೂಭಾಗವನ್ನು, ಯೆರೂಸಲೇಮ್ ಪಟ್ಟಣ ಎನ್ನುವಂಥ ಭೂಭಾಗ ಇದೆಯಲ್ಲ, ಚಿಯೋನ ನಗರಿ ಇದೆಯಲ್ಲ, ಆ ನಗರಿಯನ್ನು, ಆ ಭೂಭಾಗವನ್ನು, ಯೆಹೂದ್ಯರನ್ನು ಸಂಪೂರ್ಣವಾಗಿ ದೇವರು ಕೈ ಬಿಡ್ತಾರೆ. ದೇವರು ಕೈ ಬಿಡುವಂಥದ್ದು. ಇವಾಗ ಆತ್ಮಿಕವಾದಂಥ ಚಿಯೋನ ನಗರಿ, ಆತ್ಮಿಕವಾದಂಥ ಪರಿಶುದ್ಧ ಪಟ್ಟಣ, ಆತ್ಮಿಕವಾದಂಥ ಯೆರೂಸಲೇಮ್ ಪಟ್ಟಣ, ಅದು ಯೇಸು ಕ್ರಿಸ್ತರ ಸಭೆ. ಅದು ಯಾವ ಸಭೆ? ಯೇಸು ಕ್ರಿಸ್ತರ ಸಭೆ. ಆ ಯೇಸು ಕ್ರಿಸ್ತರ ಸಭೆಯಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ ಅಂತ ನೋಡುವಾಗ ವಾಕ್ಯದ ಪ್ರಕಾರ ಬೋಧನೆ ಕೇಳಿ, ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನ ಪಡೆದುಕೊಂಡು, ಆವಾಗ ದೀಕ್ಷಾಸ್ಥಾನ ಪಡ್ಕೊಂಡಾಗ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಸೇರಿಸಲ್ಪಟ್ಟ ಮೇಲೆ ಅಂದಿನಿಂದ ಕೊನೆ ತನಕ ಭಕ್ತಿಯಿಂದ ವಾಕ್ಯದ ಪ್ರಕಾರ ನಾವು ನಡಿಬೇಕು. ಇಲ್ಲದೋದರೆ
ದೇವರು ಅವಕಾಶ ಕೊಡ್ತಾರೆ, ಸರಿ ಮಾಡಿಕೊಡ್ರಿ ಅಂತ ಅವಕಾಶ ಕೊಡ್ತಾರೆ. ಸರಿ ಮಾಡಿಕೊಂಡಿಲ್ಲ ಅಂದರೆ ಎಲ್ಲಿ ತನಕ ಅವಕಾಶ, ಎಲ್ಲಿ ತನಕ ಪ್ರಾಣ ಅಂದರೆ ಕೊನೆಯ ತನಕ ಅವಕಾಶ ಕೊಡ್ತಾರೆ. ಸರಿ ಮಾಡಿಕೊಂಡಿಲ್ಲ ಅಂದರೆ ತೆಗೆದುಹಾಕಿ ಸೀದಾ ಹೋಗಿ ಎಲ್ಲಿ ಹಾಕ್ತಾರೆ. ನಿಮಗೇನು ಗೊತ್ತು? ಮೀನುಗಳನ್ನು ಫ್ರೈ ಮಾಡೋದು ಗೊತ್ತು, ಗೊತ್ತಲ್ವ? ಮೀನುಗಳೇನು ಹೆಂಗೆ ಹಾಕ್ತೀರ ಫ್ರೈ ಮಾಡಿ? ಅದಕ್ಕೇನು ಮಸಾಲ ಹಾಕಿ ಎಲ್ಲ ಹಾಕ್ತೀರ, ಖಾರ ಪುಡಿ ಎಲ್ಲ ಹಾಕಿ ತಗೊಂಡೋಗಿ ಫ್ರೈ ಮಾಡೋದು ಗೊತ್ತು. ನಿಮ್ಮನ್ನು ತಗೊಂಡೋಗಿ ಎಲ್ಲ ಹಾಕ್ತಾರೆ? ಪಾತಾಳ ಲೋಕದಲ್ಲಿ ಬೆಂಕಿ ಕೊಂಡ ಅಂದರೆ ಪಾತಾಳ ಲೋಕ ಇಟ್ಕೊಳ್ಳುತ್ತೆ. ಆ ಬೆಂಕಿ ಕೊಂಡದಲ್ಲಿ ಗೋಳಾಡಬೇಕಾಗತ್ತೆ. ತಪ್ಪಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಭಕ್ತಿ ಇರಬೇಕಾ, ನಾಟಕ ಇರಬೇಕು? ಹೇಳಿ ಪ್ರಿಯರೇ, ನಮ್ಮಲ್ಲಿ ಭಕ್ತಿನೇ ಇರಬೇಕು, ನಟನೆ ಬೇಡ. ನಮ್ಮಲ್ಲಿ ಕ್ರಿಸ್ತನೇ ಇರಬೇಕು, ನಮ್ಮಲ್ಲಿ ಯೇಸು ಪ್ರಭು ಇರಬೇಕು. ತಪ್ಪುಗಳು ನಡೆದಾಗ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇಲ್ಲೇ ಹೋದರೆ ನೀವು ಮಾಡ್ತೀರಲ್ಲ, ಏನೇನು ಹಾಕ್ತೀರಾ? ಚಿಕನ್ ಫ್ರೈ ಮಾಡ್ತೀರಾ, ಇಲ್ಲ ಮೀನು ಮಾಡ್ತೀರಾ, ಏನೇನು ಮಾಡ್ತೀರಾ ನಿಮ್ಗೆ ಗೊತ್ತು. ದೇವ್ರಿಗೇನು ಗೊತ್ತು? ಮೊಟ್ಟೆ ಏನೇನಪ್ಪ, ಮೊಟ್ಟೆ ಆಮ್ಲೆಟ್ ಮಾಡೋದು ಗೊತ್ತಾ? ಮೊಟ್ಟೆ ಏನು ಹೊಡ್ತೀರಾ? ಚಿಕ್ಕದೊಂದು ಚಮಚ ತೊಗೊಂಡು ಟಪ್ ಅಂತ ಹೊಡೆದು ಒಳಗೆ ಮೊಟ್ಟೆಯಲ್ಲಿರುವಂಥದ್ದು ಎಲ್ಲ ಕೂಡ ಹಂಚಿನ ಮೇಲೆ ಹಾಕ್ತೀರ, ತಿರುಗಿಸ್ತೀರ. ದೇವ್ರು ಮಾಡಿದ್ರೆ ಟಂಗ್ ಅಂತ ಒಂದು ಏಟು ಹೊಡಿತೇನೆ. ಎಲ್ಲಿ ಹೊಡಿತೇನೆ? ನಿನ್ನ ಗುಂಡಿಗೆ ಹೊಡೆದು ನಿಲ್ಲಿಸಿ ನೋಡ್ಕೊಟ್ರು ಒಂದು ಸರಿ. ಜಾಗ್ರತೆ, ಎಚ್ಚರಿಕೆ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ವಾಕ್ಯದ ಪ್ರಕಾರ ವಿಶ್ವಾಸ ನೋಡ್ಕೊಳ್ಳಿ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.